ಫೈನಲಿ ಬ್ರೋ ಬಂದಿರೋದು ದುಬೈನ ವೆರಿ ಫೇಮಸ್ ಬುರ್ಜ್ ಖಲೀಫಾ. ಎಷ್ಟೋ ಟೈಮ್ ಇದು ಡ್ರೀಮ್. ನಿಮಗೂ ಕೂಡ ಇದನ್ನು ನೋಡಬೇಕು ಹತ್ರದಿಂದ ಆಸೆ ಇರ್ಬೋದು. ಬಟ್ ತೋರಿಸ್ತಾ ಇದ್ದೀನಿ ನೋಡಿ. ಲೇಸರ್ ಶೋ ಆಗಿರ್ಬೋದು, ಫೌಂಟೈನ್ ಶೋ ಆಗಿರ್ಬೋದು, ಎಲ್ಲ ಕೂಡ ನೆಕ್ಸ್ಟ್ ಲೆವೆಲ್ ಸೂಪರ್ ಆಗಿದೆ. ನಾನು ಹಿಂದೆ ಕಾಣ್ತಾ ಇದ್ದೆ ನೋಡಿ ಬುರ್ಜ್ ಖಲೀಫಾ. ಸೊ ನೀವು ಸಹ ನೋಡಿ ಒಂದ್ಸಲ ಹೇಗಿದೆ. ನಮಸ್ಕಾರ, ವಿಜಯ್ ವಿಖ್ಯಾತ್ ಗೊತ್ತಲ್ಲ. ಇವತ್ತು ಡ್ರೀಮ್ ಪ್ಲೇಸ್ ಕಡೆಗೆ ಹೋಗ್ತಾ ಇದ್ದೀನಿ. ದುಬೈಯಲ್ಲಿ ನಂದು 8ನೇ ದಿನ, ಡೇ ನಂಬರ್ 8. ಎಲ್ಲಿಗೆ ಅಂತ ನೀವು ಗೆಸ್ ಮಾಡ್ತಾ ಇದ್ರೆ, ಹೌದು ಅಲ್ಲಿಗೇನೆ, ಬುರ್ಜ್ ಖಲೀಫಾ. ಸೊ ಸಾಕಷ್ಟು ಟೈಮಿಂದ, ಎಷ್ಟೋ ವರ್ಷದಿಂದ ಬುರ್ಜ್ ಖಲೀಫಾ ಮುಂದೆ ಒಂದು ಫೋಟೋ ತೆಗಿಬೇಕು ಅಂತೇಳಿ ಬಹಳ ದೊಡ್ಡ ಡ್ರೀಮ್ ಇತ್ತು. ಅದಿವತ್ತು ಫುಲ್ಫಿಲ್ ಆಗುವಂಥ ಡೇ ಅಂದರೆ ಮೇ 29 ಇವತ್ತು. ಓಕೆ, ಹೋಗೋ ಬನ್ನಿ. ಮೊದಲು ಟ್ಯಾಕ್ಸಿಯಲ್ಲಿ ಪ್ರಯಾಣ ಶುರುವಾಯಿತು. ನಂತರ ಮೆಟ್ರೋ ಪ್ರಯಾಣ. ದುಬೈ ಮೆಟ್ರೋದಲ್ಲಿ ಕುಳಿತು ನಗರದ ಸೌಂದರ್ಯವನ್ನ ನೋಡುತ್ತಾ ಸಾಗುವಾಗ ಜೀವನ ಎಷ್ಟು ದೂರ ಕರೆದುಕೊಂಡು ಬಂದಿದೆ ಎಂಬ ಯೋಚನೆ ಮನಸ್ಸಿನಲ್ಲಿ ಮೂಡಿತು. ಒಮ್ಮೆ ನಮ್ಮ ಹಳ್ಳಿಯ ಬಸ್ ನಿಲ್ದಾಣದಲ್ಲಿ ನಿಂತಿದ್ದ ನಾನು ಇಂದು ಜಗತ್ತಿನ ಅತ್ಯಾಧುನಿಕ ನಗರಗಳಲ್ಲಿ ಒಂದಾದ ದುಬೈ ಮೆಟ್ರೋದಲ್ಲಿ ಪ್ರಯಾಣಿಸುತ್ತಿದ್ದೆ. ಮೆಟ್ರೋ ನಿಲ್ದಾಣದಿಂದ ಇಳಿದು ದುಬೈ ಮಾಲ್ ಒಳಗೆ ಹೆಜ್ಜೆ ಇಟ್ಟೆ. ಹೀಗೆ ನಡೆಯುತ್ತಾ ಒಂದು ಕ್ಷಣ ಹೊರಗೆ ಬಂದೆ. ಅಷ್ಟರಲ್ಲಿ ನನ್ನ ಕಣ್ಣುಗಳ ಮುಂದೆ ಮೊದಲ ಬಾರಿಗೆ ಬುರ್ಜ್ ಖಲೀಫಾ ಕಾಣಿಸಿತ್ತು. ಕೆಲವು ಕ್ಷಣಗಳ ಕಾಲ ನಾನು ಮಾತೇ ಆಡಲಿಲ್ಲ. ತಲೆ ಎತ್ತಿ ನೋಡಿದಷ್ಟು ಅದು ಇನ್ನು ಮೇಲಕ್ಕೆ ಹೋಗುತ್ತಲೇ ಇತ್ತು. ಆ ಕ್ಷಣದಲ್ಲಿ ನನಗೆ ಅನಿಸಿದ್ದು, ಇದು ಕೇವಲ ಕಟ್ಟಡವಲ್ಲ, ಇದು ಮಾನವನ ಕನಸು ಎಷ್ಟು ಎತ್ತರಕ್ಕೆ ಹೋಗಬಹುದು ಎಂಬುದರ ಜೀವಂತ ಉದಾಹರಣೆ. ನನ್ನಂತ ಒಂದು ಹಳ್ಳಿಯಿಂದ ಬಂದ ಹುಡುಗನಿಗೆ ಆ ಕಟ್ಟಡದ ಮುಂದೆ ನಿಲ್ಲುವುದು ಒಂದು ಸಾಧನೆಯಂತೆ ಅನ್ನಿಸಿತು. ಆ ಎತ್ತರದ ಕಟ್ಟಡವನ್ನ ನೋಡುತ್ತಿದ್ದಾಗ ನನ್ನ ಹಳ್ಳಿಯ ಮಣ್ಣಿನ ವಾಸನೆ, ಬಾಲ್ಯದ ನೆನಪುಗಳು, ಕಷ್ಟದ ದಿನಗಳು, ಹಗಲು ರಾತ್ರಿ ಮಾಡಿದ ಪರಿಶ್ರಮ ಎಲ್ಲವೂ ಒಂದೇ ಬಾರಿ ಕಣ್ಣ ಮುಂದೆ ಹಾದು ಹೋಯಿತು. ಮನಸ್ಸು ಹೇಳುತ್ತಿತ್ತು, ಕನಸು ಕಾಣುವುದಕ್ಕೆ ಹಣ ಬೇಕಾಗುವುದಿಲ್ಲ, ಆದರೆ ನನಸು ಮಾಡಿಕೊಳ್ಳುವುದಕ್ಕೆ ಪರಿಶ್ರಮ ಬೇಕು. ರಾತ್ರಿ ಆಯಿತು. ಬುರ್ಜ್ ಖಲೀಫಾದ ಬೆಳಕುಗಳು, ಸುತ್ತಲಿನ ವಾತಾವರಣ, ಆ ಕ್ಷಣಗಳ ಸೌಂದರ್ಯವನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ವಾಪಸ್ ಹೊರಟೆ. ಈ ಬಾರಿ ದುಬೈ ಬಸ್ ಪ್ರಯಾಣ. ಕಿಟಕಿಯ ಪಕ್ಕದಲ್ಲಿ ಕುಳಿತು ನಗರದ ಬೆಳಕುಗಳನ್ನ ನೋಡುತ್ತಾ ಹೋಗುತ್ತಿದ್ದೆ. ಹೊರಗೆ ಹೊಳೆಯುತ್ತಿದ್ದ ನಗರ, ಒಳಗೆ ತುಂಬಿಕೊಂಡಿದ್ದ ಭಾವನೆಗಳು. ಆ ಬಸ್ ಪ್ರಯಾಣ ನನಗೆ ಒಂದು ಪಾಠ ಕಲಿಸಿತು. ಜೀವನದಲ್ಲಿ ನಾವು ಎಷ್ಟು ದೂರ ಹೋಗಿದ್ದೇವೆ ಎನ್ನುವುದಕ್ಕಿಂತ ಎಷ್ಟು ದೂರದ ಕನಸನ್ನ ಬೆನ್ನಟ್ಟಿದ್ದೇವೆ ಎಂಬುದೇ ಮುಖ್ಯ. ಆ ದಿನ ನಾನು ಕೇವಲ ಬುರ್ಜ್ ಖಲೀಫಾ ನೋಡಲಿಲ್ಲ, ನನ್ನ ಕನಸಿನ ಒಂದು ಭಾಗವನ್ನ ಬದುಕಿ ಬಂದೆ. ಮತ್ತು ಆ ಕ್ಷಣವನ್ನ ನಾನು ಜೀವನ ಪೂರ್ತಿ ಮರೆಯೋದಿಲ್ಲ. ಹಮಾರಿ ಅಧೂರಿ ಕಹಾನಿ, ಹಮಾರಿ ಅಧೂರಿ ಕಹಾನಿ, ಹಮಾರಿ ಅಧೂರಿ ಕಹಾನಿ, ಹಮಾರಿ
ಹೇಗಿತ್ತು ಬುರ್ಜ್ ಖಲೀಫಾ? ಸೀರಿಯಸ್ ಆಗಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್. ದುಬೈ ಮಾಲ್. ನನ್ನ ಫೇಸ್ ಬಿಟ್ಟು ಬೇರೆ ಎಲ್ಲ ಫೇಸ್ ಅವಾಯ್ಡ್ ಮಾಡಲೇಬೇಕು ಇಲ್ಲಿ. ಅದಕ್ಕೋಸ್ಕರ UAE ಸೇಫೆಸ್ಟ್ ಕಂಟ್ರಿ ಅಂತ ಹೇಳೋದು.